ಹಾಯ್ ಹೆಲ್ಲೋ ಎಲ್ರಿಗೂ ನಮಸ್ಕಾರ ಕನ್ನಡಿಗಸ್. ವೆರಿ ಗುಡ್ ಈವ್ನಿಂಗ್ ಆ್ಯಂಡ್ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಆ್ಯಕ್ಚುಲಿ ಇವತ್ತು ಮಂಗಳವಾರ, ಡೇಟ್ ಬಂದು 16, ಟೈಮ್ ಬಂದು ಎಲ್ಲಿಗೂ ಟೈಮು 6 ಗಂಟೆ ಎಕ್ಸಾಕ್ಟಾಗಿ. ಸೊ ನಾನು ಯಾರು ಕಮೆಂಟ್ ಮಾಡಿದರು ಏನಂತ ಗೊತ್ತಾ ಗೈಸ್, ನೋಡಿ ಸೈಡ್ ಸ್ಟ್ಯಾಂಡ್ ಹಾಕಿದ್ಮೇಲೆ ಬೈಕ್ ಹೆಂಗೆ ಸ್ಟಾರ್ಟ್ ಆಗುತ್ತೆ ಗುರು ಅಂತ ಹಾಕಿದ್ದಾರೆ. ಆಯಿತಾ, ಬೈಕ್ ಸೈಡ್ ಸ್ಟ್ಯಾಂಡ್ ಹಾಕಿದ್ಮೇಲೆ ಹೆಂಗೆ ಸ್ಟಾರ್ಟ್ ಆಗುತ್ತೆ ಗುರು ಅಂತ ಹಾಕಿದ್ದಾರೆ. ನ್ಯೂಟ್ರಲಲ್ಲಿದ್ದರೆ ಸ್ಟಾರ್ಟ್ ಆಗುತ್ತೆ ಗುರು. ನೀನು ಫಸ್ಟು ಗಾಡಿನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನೋಡಿ ತೋರಿಸ್ತೀನಿ ರೀ ನಿಮಗೆ. ಜಸ್ಟ್ ಇವಾಗ ತಾನೇ ಗಾಡಿ ವಾಶ್ ಮಾಡಿಕೊಂಡು ನಾನು ಸ್ನಾನ ಮಾಡಿಕೊಂಡು ಸುಸ್ತು, ಹೆವಿ ಸುಸ್ತು ಹೊಡಿತೈತೆ ನೋಡಪ್ಪ. ಇವಾಗ ಓಕೆನಾ? ಸೈಡ್ ಸ್ಟ್ಯಾಂಡಲ್ಲಿದೆಯಾ? ಹಾಂ, ಯಾಕೆ ಸ್ಟಾರ್ಟ್ ಆಗೋಲ್ಲ ಗುರು ಹೇಳ್ರಿ? ಯಾಕೆ ಸ್ಟಾರ್ಟ್ ಆಗೋಲ್ಲ? ಬೈ ಚಾನ್ಸ್ ನಿಮಗೆ ಗೇರಲ್ಲಿ ಹಾಕ್ತೀನಿ ನೋಡಿ, ಗೇರಲ್ಲಿ ಹಾಕಿದ್ದೀನಿ ಓಕೆನಾ? ನೋಡಿ ಗೇರಲ್ಲಿದೆ, ಕೀನ್ ಆನಲ್ಲಿದೆ, ಸೆಲ್ಫ್ ಹೊಡಿತಾಯಿದ್ದೀನಿ. ಎಲ್ಲಿ ಸ್ಟಾರ್ಟ್ ಆಗುತ್ತೆ? ಸೆಲ್ಫ್ ಕೂಡ ತಗೊಳ್ಳಲ್ಲ. ಇಷ್ಟು ಕೂಡ ಗೊತ್ತಾಗದೆ ಸುಮ್ಮನೆ ಕಮೆಂಟ್ ಮಾಡಿಬಿಟ್ರೆ ಅರ್ಥನೇ ಇಲ್ದಂಗೆ ಹೋಗುತ್ತೆ. ಸೊ 360 ಏನು ಬೇಡ ಇವಾಗ, ಬಾಯ್ ಮಾ. ಸೊ ಇಷ್ಟು ಸಣ್ಣ ಪುಟ್ಟ ವಿಷಯಗಳು ತಿಳ್ಕೊಳ್ದೆ ಕಮೆಂಟ್ ಹಾಕ್ಬಿಟ್ರೆ ನೋಡಿ, ಸ್ಟ್ಯಾಂಡ್ ಹಾಕ್ಬಿಟ್ಟು ನೀವು ಸ್ಟ್ಯಾಂಡ್ ಹಾಕಿದೆ, ಕ್ಲಚ್ ಹಿಡ್ಕೊಂಡು ಹೊಡೆದ್ರೂ ಕೂಡ ಸ್ಟಾರ್ಟ್ ಆಗೋಲ್ಲ ಸೆಲ್ಫು. ನೋಡಿ ಈ ಒಂದು ಸಣ್ಣ ಪುಟ್ಟ ವಿಚಾರಗಳು ಕೂಡ ಗೊತ್ತಾಗದೆ ಕಮೆಂಟ್ ಹಾಕ್ತೀರಾ. ನನಗೇನು ಗುರು ಇದ್ರ ಮೈಲೇಜ್ ಜಾಸ್ತಿ ಬಂದ್ಬಿಡ್ತು ಅಂತ ತೋರಿಸಿದ್ರೆ ಏನು ಹೀರೋರು ಏನಾದ್ರು ದುಡ್ಡು ಕೊಡ್ತಾರಾ? ನಾನು ಯಾವುದಕ್ಕೂ ಫೇವರಾಗಿ ನಿಂತ್ಕೊಳ್ಳಲ್ಲ ಗುರು. ನಂದೇನಿದೆಯೋ ಹೆಂಗಿದೆಯೋ ಹಂಗೆ ಹೇಳ್ತೀನಿ. ನನಗೆ ಇಷ್ಟವಾದ ಇಂಜಿನ್ ಯಾವುದು ಗೊತ್ತಾ? ಯಮಹ ಇಂಜಿನ್ನು. ನಿಜವಾಗ್ಲೂ ಹೇಳ್ತೀನಿ, ಗಾಡಿ ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತ ಹೇಳ್ತೀನಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತೀನಿ. ಎಷ್ಟು ಮೈಲೇಜ್ ಬರ್ತಾಯಿದೆಯೋ ಅದನ್ನೇ ಹೇಳ್ತೀನಿ. ನನಗೆ ಜನರನ್ನ ಕನ್ಫ್ಯೂಸ್ ಮಾಡೋವಂಥ ಕೆಲಸಗಳು ನಾನು ಮಾಡಲ್ಲ. ದಯವಿಟ್ಟು ಯೋಚನೆ ಮಾಡಿ. ಸೊ ಪೆಟ್ರೋಲ್ ಇದ್ದರೂ ಸೈಡ್ ಸ್ಟ್ಯಾಂಡ್ ಹಾಕಿದ್ರು ಸೆಲ್ಫ್ ತಗೊಳುತ್ತಾ? ನ್ಯೂಟ್ರಲಲ್ಲಿ ಮಾತ್ರ ತಗೊಳುತ್ತೆ ಸೆಲ್ಫು, ಗೇರಲ್ಲಿ ತಗೊಳ್ಳಲ್ಲ. ಒಂದು ನ್ಯೂಟ್ರಲಲ್ಲಿ ನಾನು ಸೆಲ್ಫ್ ಹೊಡೆದ್ರೆ ಸ್ಟಾರ್ಟ್ ಆಗಬೇಕಾಗಿತ್ತು, ಯಾಕೆ ಆಗಲಿಲ್ಲ? ಆ ಪೆಟ್ರೋಲ್ ಖಾಲಿ ಮಾಡೋದಕ್ಕೆ ನಾನು ಎಷ್ಟು ಓಡಾಡಿ ಖಾಲಿ ಮಾಡಿ ಅದಾದಮೇಲೆ ನಾನು ವಿಡಿಯೋ ಮಾಡಿದ್ದು. ಸೊ ಗಾಯ್ಸ್, ನಂದೊಂದು ಕೈಂಡ್ಲಿ ರಿಕ್ವೆಸ್ಟ್ ಏನಂದರೆ, ಈ ಥರ ಆಫ್ ಹೆಲ್ಮೆಟ್ಗಳನ್ನ ಹಾಕಬೇಡಿ, ದಯವಿಟ್ಟು ಹಾಕಬೇಡಿ. ಅದನ್ನು ಹಾಕೋರಿದ್ರು ಕೂಡ ಅವ್ರಿಗೂ ಒಂದು ಸ್ವಲ್ಪ ತಿಳಿಸ್ಕೊಡಿ ಅದನ್ನು ಹಾಕ್ಬೇಡ ಅಂತ. ಯಾಕಂದರೆ ಅದು ಸಿಕ್ಕಾಪಟ್ಟೆ ಡೇಂಜರು. ಸುಮ್ಮನೆ ಒಂದು ಪೊಲೀಸ್ ಫೈನ್ನ ಬಚಾವ್ ಮಾಡೋದಕ್ಕೆ ಮಾತ್ರ ಅದನ್ನು ಯೂಸ್ ಮಾಡ್ತವ್ರೆ. ಬಟ್ ಸೇಫ್ಟಿ ವೈಸ್ ನೋಡಿದ್ರೆ ಇಲ್ವೇ ಇಲ್ಲ. ಎಲ್ಲರೂ ಅದನ್ನೇ ಯೂಸ್ ಮಾಡೋ ಸ್ಟಾರ್ಟ್ ಮಾಡೋರೆ. ಇದು ಆದಷ್ಟು ಬೇಗ ಬ್ಯಾನ್ ಹಾಕ್ಬೇಕು. ನೋಡಿ ಹಿಂಗೆ ಕ್ಯಾಪ್ ಥರ ಹಾಕ್ಕೊಳ್ತಾರೆ, ಹೋಗ್ಲಿ ಟ್ಯಾಗ್ ಮಾಡ್ಕೊಂಡಿದ್ದಾರಾ ಕರೆಕ್ಟಾಗಿ ನೋಡಿ. ಅದನ್ನು ಕೂಡ ಹಿಂದಕ್ಕೆ ಹಾಕ್ಕೊಂಡವನೆ, ಗಾಡಿ ಜೋರಾಗಿ ಹೊಡೆದು ರೋಡಲ್ಲಿ ಎಗ್ರು ಬಿತ್ತು ಅನ್ಕೋ, ಹಿಂದೆ ಬರೋ 2 ವೀಲರ್ಗೆ ಹೋಗಿ ಟಯರ್ಗೆ ಸಿಗಾಕೊಂಡ್ರೆ ಅವನು ಬೀಳ್ತಾನೆ, ಎಲ್ರಿಗೂ ತೊಂದರೆ. ಮತ್ತು ಅದನ್ನು ಹಾಕ್ಕೊಂಡು ಗಾಡಿಯಿಂದ ಬಿದ್ದರೂ ಕೂಡ ಒಂದು ಚೂರು 1% ಕೂಡ ಅದು ಕಾಪಾಡೋದು ಡೌಟೇ. ನೋಡಿ ಎಲ್ಲ ಅದನ್ನೇ ಯೂಸ್ ಮಾಡ್ತಾವ್ರು ಗುರು. ಯಾವುದೋ ಫಿಕ್ಸಪ್ಪು, ರೋಲೆಕ್ಸು, ರಾಕಿ, ಇಮ್ತಿಯಾಜು, ಏನೇನೋ ಹೆಸರುಗಳಲ್ಲಿ, ಇದು ಅದೇನೋ ಮುಸ್ತಫಾ ಏನೋ ಇದೆ, ಇನ್ನೊಂದು ಹಮ್ಸಫರ್, ಈ ಥರ ಹೆಸರುಗಳಲ್ಲಿ ಅದು ಯಾರು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾವ್ರೋ ಗೊತ್ತಿಲ್ಲ. ಸೀರಿಯಸ್ಲಿ ಅದನ್ನು ನಿಲ್ಲಿಸ್ಬೇಕು. ನೋಡಿ ಪಾ ದೇವ್ರೇ, ಏನು ಗುರು, ಒಂದು 200-300 ರೂಪಾಯಿ ಹೆಲ್ಮೆಟ್ ತೊಗೊಂಡು ಹಾಕ್ಕೊಂಡ್ರೆ ಬೈ ಚಾನ್ಸ್ ಏನಾದರೂ ಆದರೆ ಪ್ರಾಣಕ್ಕೆ 50 ರೂಪಾಯಿ ಹೆಲ್ಮೆಟು ಗುರು ಕಾಪಾಡಲಿಲ್ಲ. 200 ರೂಪಾಯಿ ಹೆಲ್ಮೆಟು, 200-300 ರೂಪಾಯಿಗೋಸ್ಕರ ಪ್ರಾಣನ ಯಾವ ರೇಂಜಿಗೆ ಆಟ ಆಡ್ತಾವ್ರಂದರೆ ಪ್ರಾಣದ ಜೊತೆ.
ಅದು ಸರಿಯಲ್ಲ ಅನಿಸುತ್ತೆ ನನ್ನ ಪ್ರಕಾರ. ಆಗೋದು 1 ಸೆಕೆಂಡ್ 2 ಸೆಕೆಂಡಲ್ಲಿ, ಆಮೇಲೆ ಯೋಚನೆ ಮಾಡೋಕ್ಕೂ ಪ್ರಾಣ ಇರಲ್ಲ. ನಮ್ಮ ಅಣ್ಣನ ಫ್ರೆಂಡ್ ಒಬ್ಬ ಕೋಮಾ ಸ್ಟೇಜ್ಗೆ ಹೋಗಿದ್ದಾನೆ. ನಮ್ಮ ಅಣ್ಣನ ಫ್ರೆಂಡ್ ಒಬ್ಬರು ಇದೇ ಥರ ಆ್ಯಕ್ಸಿಡೆಂಟ್ ಆಗಿ, ಅವ್ರು ನನಗೂ ಫ್ರೆಂಡೇ, ಅವ್ರ ಹೆಸರು ತಗೊಳ್ಳೋದು ಬೇಡ, ಇರಲಿ ಬಿಡಿ ಹೇಳೋಣ, ಸುಪ್ರೀತ್ ಅಂತ ಅವ್ರ ಹೆಸರು. ಜಸ್ಟ್ ನೋಡಿ ಆ ಥರ ಆಫ್ ಹೆಲ್ಮೆಟು ಅಲ್ಲ ಅದು, ಇನ್ನೊಂದು ಲೇಡೀಸ್ ಯೂಸ್ ಮಾಡ್ತಾರೆ ನೋಡಿ, ಐ ಮೀನ್ ಮುಂದೆಗಡೆ ಓಪನ್ ಇರುತ್ತಲ್ವಾ, ಮುಂದೆ ಓಪನ್ ಇರುತ್ತೆ ಹಿಂಗೆ, ಆ ಥರ ಹೆಲ್ಮೆಟು. ಜಸ್ಟ್ ಏನಿಲ್ಲ, ಒಂದು ಜಾಗದಲ್ಲಿ ಅಂಪಾರಿಸಿ ಮುಂದಕ್ಕೆ ಎಗ್ರಿ ಮುಂದಕ್ಕೆ ಬಿದ್ದಿರೋದು. ಎಗ್ರಿ ಬಿದ್ದಿದ ತಕ್ಷಣ ಹೋಗಿ ಫೇಸ್ ಕೊಟ್ಟಿದ್ದಾರೆ ನೋಡಿ, ತಲೆಯಲ್ಲಿ ಹೆಲ್ಮೆಟ್ ಇದೆ ಆದರೂ ಕೂಡ ಕೋಮಾಗೆ ಹೋಗಿದ್ದಾರೆ. 55 ದಿನನೋ 60 2 ತಿಂಗಳು ಕೋಮಲ್ಲಿದ್ದಾರೆ. ಬರೀ ಲಿಕ್ವಿಡಲ್ಲೇ ಬದುಕಿರೋದಯ್ಯಪ್ಪ. ಲಿಕ್ವಿಡಲ್ಲೇ ಬದುಕಿರೋದು. ಆಮೇಲೆ ಏನಾಗೈತೆ ಅಂದರೆ ಪ್ಯಾರಲೈಸ್, ಅಂದರೆ ಲೆಫ್ಟು ಕಣ್ಣು, ಲೆಫ್ಟ್ ಕೈ, ಲೆಫ್ಟ್ ಕಾಲು ವರ್ಕಿಂಗೇ ಇಲ್ಲ. ಒಂದು ಕಣ್ಣು ಯಾವಾಗಲೂ ಕ್ಲೋಸ್. ಇವತ್ತಿಗೂ ಹಂಗೆ ಇದೆ. ಇವತ್ತಿಗೆ ಮೋಸ್ಟ್ಲಿ 3 ತಿಂಗಳಾಗಿರುತ್ತೆ. ಇವತ್ತಿಗೂ ಹಂಗೆ ಇದ್ದಾರೆ. ಕೋಮಾಯಿಂದ ಈಚೆ ಬಂದಿದ್ದಾರೆ, ಬಟ್ ಯಾರನ್ನೂ ಕಂಡುಹಿಡಿತಾ ಇಲ್ಲ ಅವರು, ಯಾರೂ ನೆನಪಿಲ್ಲ. ಅವ್ರ ಮನೆಯವ್ರು ಮಾತ್ರ ನೆನಪಿದ್ದಾರೆ. ನಮ್ಮ ಅಣ್ಣ ಹೋದ್ರು ಕೂಡ ಓಯ್ ಯಾರ ನೀನು ಓಯ್ ಅಂತ ಏನೇನೋ ಮಾತಾಡ್ತಾವ್ರೆ. ಸೊ ಅದಕ್ಕೆ ಹೇಳೋದು, ಎಷ್ಟು ಜಿನಿಯನ್ ಹೆಂಗಿದ್ರು ಗೊತ್ತಾ. ಹಾರ್ಲೆ ಡೇವಿಡ್ಸನ್ ಇದೆ ಅವ್ರ ಹತ್ರ, ಏತರ್ ಇದೆ, ಇನ್ನೊಂದು ಬೈಕ್ ಯಾವುದೋ ಇದೆ, ಇದು ಸ್ಕ್ರ್ಯಾಂಬ್ಲರ್ ಇದೆ, ಕಾರ್ ಇದೆ. ಜಸ್ಟ್ ಒಂದು ಹೆಲ್ಮೆಟಿಂದ ನೋಡಿ, ಅವ್ರ ತಂದೆನೂ ತೀರೋಗಿದ್ದಾರೆ, ಅದೂ ಅವ್ರಿಗೆ ಗೊತ್ತಿಲ್ಲ. ನಿಜವಾಗ್ಲೂ ಹೇಳ್ತೀನಿ, ಅದೂ ಅವ್ರಿಗೆ ಗೊತ್ತಿಲ್ಲ. ಅಂಥ ಪರಿಸ್ಥಿತಿಗಳಾಗ್ತವೆ. ದಯವಿಟ್ಟು ಹೆಲ್ಮೆಟ್ ವಿಷಯದಲ್ಲಿ ಮಾತ್ರ ಆಟ ಆಡೋಕ್ಕೆ ಹೋಗಬೇಡಿ. ಕಾಲು ಕೈ ಸ್ವಲ್ಪ ಏನಾದರೂ ಆದರೂ ಕೂಡ ಟ್ರೀಟ್ಮೆಂಟ್ ತೊಗೊಂಡು ಹೆಂಗೋ ಸರಿ ಮಾಡ್ಕೋಬೋದು. ಆದರೆ ತಲೆಗೆ ಏಟಾಗೋದ್ರೆ ಅಂತೂ ಅಷ್ಟೇ, ಮುಗೀತು ಕತೆ. ಬ್ಲಡ್ ಕ್ಲಾಟ್ ಆಗುತ್ತೆ, ಅದರಿಂದ ಸುಮಾರು ಪ್ರಾಣಕ್ಕೆ ಉಳಿಯೋ ಚಾನ್ಸಸ್ ತುಂಬ ಕಡಿಮೆ. ದಯವಿಟ್ಟು ನಿಮ್ಮಲ್ಲಿ, ನಿಮ್ಮ ಫ್ಯಾಮ್ಲಿಯಲ್ಲಿ ಯಾರಾದರೂ ಆ ಥರ ಕಿತ್ತೋಗಿರೋ ಹೆಲ್ಮೆಟ್ ಯೂಸ್ ಮಾಡ್ತಾಯಿದ್ರೆ ತೆಗೆದು ಬಿಸಾಕಿ ಫಸ್ಟು. ಸೊ ಲಾಸ್ಟ್ ಟೈಮು ನನ್ನ ಜೊತೆ ಒಬ್ಬ ಹುಡುಗ ಬಂದಿದ್ನಲ್ವಾ, ನಂಬರ್ ಪ್ಲೇಟಿಗೆಲ್ಲ ಓಡಾಡ್ಬೇಕಾದ್ರೆ ಅವನಿಗೂ ಕೂಡ ಆಕ್ಸಿಡೆಂಟ್ ಆಗಿದೆ. ಅವನಿಗೂ ಫೇಸ್ ಎಲ್ಲ ಉಜ್ಜೋಗಿದೆ. ಅವನು ಎಲ್ಲೋ ಈಚೆ ಓಟ್ ಬರಬೇಕಾದ್ರೆ ಗಾಡಿ ಸ್ಲಿಪ್ಪಾಗಿ ಬಿದ್ದಿರೋದು. ಸೊ ಲೋಕಲಲ್ಲೇ ಈಚೆ ಹೋಗ್ಬಿಟ್ಟು ಬಂದಾಗ ಹಂಗೆ ಆಗಿರೋದು. ಸೊ ಲೋಕಲ್ ಅಲ್ವಾ ಅಂದ್ಬಿಟ್ಟು ಹೆಲ್ಮೆಟ್ ಹಾಕಿರಲಿಲ್ಲ, ಫೇಸ್ ಎಲ್ಲ ಉಜ್ಜೋಗಿದೆ. ಸೊ ನೋಡಿ, ಲೋಕಲಲ್ಲಿ ಕೂಡ ಹೆಲ್ಮೆಟ್ ಹಾಕ್ಕೊಂಡು ಓಡಾಡೋದು ಒಳ್ಳೆಯದು. ನಾನು ಒಂದು ಸತಿ ಇದನ್ನು ಅನುಭವಿಸಿದ್ದೀನಿ. ನನಗೂ ಫೇಸ್ ಎಲ್ಲ ಉಜ್ಜೋಗಿತ್ತು. ಅದು ಫೋಟೋ ಮೋಸ್ಟ್ಲಿ ನನ್ನ ಮೆಮೊರಿ ಕಾರ್ಡಲ್ಲಿದೆ. ನೆಕ್ಸ್ಟು ಒಂದು ವೀಡಿಯೋಲ್ಲಿ ನಿಮಗೆ ಆ ಒಂದು ಇಮೇಜ್ ಫೋಟೋನ ತೋರಿಸ್ತೀನಿ ನೋಡಿ, ನನಗೆ ಹೆಂಗಾಗಿತ್ತು ಫೇಸ್ಗೆಲ್ಲ ಆ್ಯಕ್ಸಿಡೆಂಟ್ ಅಂತ. ನಾನು ಫೇಸು ಇನ್ನು ರೆಡಿನೇ ಆಗಲ್ಲ ಅಂದ್ಕೊಬಿಟ್ಟಿದ್ದೆ, ಆ ರೇಂಜ್ಗಾಗಿ ಹೋಗಿತ್ತು. ಬಟ್ ಹೆಂಗೋ ರೆಡಿ ಆಯಿತು ಗುರು. ಲೋಕಲೇ ಅಲ್ವಾ ಅಂದ್ಬಿಟ್ಟು ನಾನು ಹೆಲ್ಮೆಟ್ ಹಾಕ್ಕೊಂಡು ಹೋಗಿರಲಿಲ್ಲ. ಬಟ್ R15 ಆಗಿದ್ದಿದ್ದು ಅಪ್ಪ, ಅವತ್ತಿಂದ ನಾನು ಎಲ್ಲೋದ್ರೂ ಕೂಡ ಹೆಲ್ಮೆಟ್ ಯೂಸ್ ಮಾಡಲೇಬೇಕು. ಸೈಕ್ ಎಲ್ಲೋದ್ರು ಸೈಕ್ ಎಲ್ಲಿದ್ರು ಸೈಕ್ ಮಾಡೋ ನನ್ನ ಮಕ್ಕಳು ನಾವು. ಸ್ಮೂತಾಗಿ ಹೋಗ್ತಾ ಇದೆ, ಒಂಥರ ಓಡ್ಸೋಕೆ ಜೋಶ್ ಇವಾಗ. ಬಟ್ ಈ ಟಯರ್ಸು ಆನ್ ರೋಡಲ್ಲಿ ಮಾತ್ರ ಗ್ರಿಪ್ ಇಲ್ಲ. ಯಾರು ಇದನ್ನು ಹಾಕ್ಕೊಂಡು ಮಾತ್ರ ಹಿಂಗೆಲ್ಲ ಓಡ್ಸೋಕೆ ಹೋಗಬೇಡಿ. ಐ ಮೀನ್ ಸಡನ್ನಾಗಿ ಯಾರನ್ನ ಅಡ್ಡ ಬಂದು ಬ್ರೇಕ್ ಸಡನ್ನಾಗಿ ಅಪ್ಲೈ ಮಾಡಿದ್ರೆ ಗ್ಯಾರಂಟಿನೇ ಇಲ್ಲ ನಿಲ್ಲುತ್ತೆ ಅಂದ್ಬಿಟ್ಟು. ಲೈಟಾಗಿ ಮಳೆ ಬಿದ್ದಾಗಂತೂ ಭಾರಿ ಕೇರ್ಫುಲ್ಲಾಗಿರಬೇಕು. ಇಲ್ಲಿ ಯೂಟರ್ನ್ ಇದೆಯಾ? ಯೂಟರ್ನೇ ಇಲ್ವಲ್ಲ ಗುರು, ಇಲ್ಲಿ ಯೂಟರ್ನ್ ತಗೊಳ್ತಾವ್ರೆ. ಏನಿವತ್ತು ಇಷ್ಟು ಜನ ಅವರೇ ಅಪ್ಪ, ಸಿಕ್ಕಾಪಟ್ಟೆ ಗಾಡಿಗಳು. ಓ
ಬಾಸ್. ನೋಡು ನೋಡಿ ಇವನು ಹಿಂದೆ ನೋಡ್ತಾವನೆ ನೋಡು, ಒಂದು ಚೂರಾದ್ರು ಗುಬ್ಬಾಳ್ ನಾನು ತಗೊಂಬಂದು ನೋಡ್ರಿ. ಆ ಥರ ಬ್ಲೈಂಡಾಗಿ ಮಾತ್ರ ಹೋದರೆ ಅಷ್ಟೇ, ಅವನು ಬೀಳೋದಲ್ಲದೆ ಬೇರೆಯವ್ರನ್ನೂ ಬೀಳಿಸ್ತಾರೆ. ಓ ಮೈ ಗಾಡ್, ಏನಪ್ಪ, ಆಟೋದವನು ಬಿಡ್ತಾ ಇಲ್ಲ, ಬಸ್ಸವನು ಹೋಗ್ತಿಲ್ಲ. ಆಟೋ ಇದೆ ನನ್ನ ಮೇಲೆ ಬಂದ್ಬಿಟ್ಟು, ಆಮೇಲೆ ನಾನು ಎಲ್ಲಿ ನುಗ್ಗಿಸ್ಬಿಡ್ತೀನಿ ಅಂತ ಬರ್ತಾವನೆ. ಆಟನೇ ಆಡಬಾರ್ದು ಇವ್ರ ಹತ್ರ, ಅವ್ರು ಬಿಟ್ಬಿಡ್ಬೇಕು ಒಂದು ಸ್ವಲ್ಪ ಹೊತ್ತು. ನನ್ನ ಮಕ್ಕಳು ಸರಿ ಇಲ್ಲಾಗ್ರು ಯಾಕೆ ಬೇಕು. ಕಾಣೋದು ಇಲ್ಲ ನೋಡು, ಹೆಂಗೆ ಎಳಿತಾವ್ ನೋಡ್ಗುರು. ಲೆಫ್ಟಿಗೆ ನೋಡು, ಲೆಫ್ಟಿಗೆ ಹೋಗ್ತಾವನೆ, ಅಲ್ಲೇ ಇಂಡಿಕೇಟ್ರ್ ಹಾಕ್ಬೇಕು ತಾನೆ. ಪಾಂಡಿಚೇರಿ. ಸೊ ಇವಾಗ ಫ್ರೀ. ಸೊ ಎಲ್ಲ ಹಬ್ಬ ಜೋರಾಗಿ ಮಾಡಿದ್ರಾ? ನಾನ್ ವೆಜ್ ಎಲ್ಲ ಫುಲ್ ಬ್ಯಾಟಿಂಗ ಇವತ್ತು ಟ್ಯೂಸ್ಡೇ. ನಂದೇನಿಲ್ಲ, ಮೀಡಿಯಮ್ ಆಗಿ ಮಟನ್. ನಾನು ನಾನ್ ವೆಜ್ ತಿಂತೀನಿ, ಪಕ್ಕ ಪ್ಯೂರ್ ನಾನ್ ವೆಜ್. ನಾನು ವಾರದಲ್ಲಿ 2 ದಿನ ಆದರೂ ತಿಂದರೆ, ಇಲ್ಲ ಮೊಟ್ಟೆ ಆದರೂ ಇರಲೇಬೇಕು ನನಗೆ. ಇಲ್ಲ ಅಂದರೆ ಊಟ ಇಳಿಯಲ್ಲ ಹೊಟ್ಟೆ ಒಳಗೆ. ಸೈಡಲ್ಲಿ ಒಂದು ಆಮ್ಲೆಟ್ ಆದರೂ ಇರಲೇಬೇಕು. ಸೊ ನಾನ್ ವೆಜ್ ಅಂದರೆ ನನಗೆ ತುಂಬ ಇಷ್ಟ. ಒಂದೊಂದು ಸತಿ ಅನಿಸುತ್ತೆ ಬಿಟ್ಬಿಡೋಣ ನಾನ್ ವೆಜ್ ತಿನ್ನೋದು ಅಂತ, ಬಟ್ ಸಣ್ಣಾಗೋಗ್ಬಿಡ್ತೀವಿ, ವಿಟಮಿನ್ ಸಿಗಲ್ಲ ಬಾಡಿಗೆ. ಮಾರ್ಕೆಟ್